ಆಚೆಗೆ ಈಚೆಗೆ ಆಚೆಗೆ ಈಚೆಗೆ ಓಡಾಡ್ತಾ ಇದ್ದಾನೆ. ಇಡೀ ಕಾಡಿನ ಸುತ್ತ ಇದರ ಮೈ ಮೇಲೆ ಬಿದ್ದ ಬೆಳಕಿನಿಂದ ಪ್ರತಿಫಲನಗೊಂಡಂತಹ, ನೀವು ಈ ಕನ್ನಡಿಯ ಸಣ್ಣ ಸಣ್ಣ ಪೀಸನ್ನು ಬೆಳಕಿಗೆ ಹಿಡಿದ್ರೆ ಅದರ ಎಲ್ಲ ಸಣ್ಣ ಸಣ್ಣ ಬೆಳಕಿನ ಕಿಡಿಗಳು ಪಕ್ಕಕ್ಕೆ ಹಾರಿದಂತೆ ಕಾಣ್ತಾ ಇರುತ್ತೆ. ಹಾಗೆ ಇದರ ಮೈ ಮೇಲೆ ಬಿದ್ದ ಬೆಳಕಿನಿಂದಾಗಿ ಆ ಸುತ್ತಲಿನ ಬೇರೆ ಎಲ್ಲ ಗಿಡಮರಗಳ ಮೇಲೆ ಇದರ ಚಿಕ್ಕ ಚಿಕ್ಕ ತುಣುಕು ಪ್ರತಿಫಲನಗಳು ಎಲ್ಲರಿಗೂ ಆಶ್ಚರ್ಯ ಹುಟ್ಟಿಸುವಂತೆ. ಈ ಇದು ಯಾವುದು ಸ್ಟೇಜ್ನಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಾಗ ಮೇಲೆ ಒಂದು ಗಾಜಿನ ಪೀಸಗಳನ್ನು ಅಂಟಿಸಿದ ಒಂದು ದೊಡ್ಡ ವೃತ್ತಾಕಾರವನ್ನು ತಿರುಗಿಸ್ತಾ ಇದ್ದ, ಅದಕ್ಕೆ ಬೆಳಕು ಬಿಟ್ಟಿದ್ರೆ ಅದು ಎಲ್ಲ ಕಡೆಗೆ ಕಿಡಿಗಳನ್ನು ಪ್ರತಿಬಿಂಬಗಳನ್ನು ಬಿಡ್ತಾ ಇರುತ್ತೆ. ಅದು ವಸ್ತುತಃ ಸ್ಟೇಜ್ನಲ್ಲಿ ಯಾವ ರೀತಿಯಿಂದಲೂ ಅವರು ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತಾ ಇರಲ್ಲ. ಬೆಳಕನ್ನು ಹಿಂದೆ ಮುಂದೆ ಮಾಡೋದ್ರಿಂದ ಅವ್ರು ಕುಣಿದ ಹಾಗೆ ಕಾಣ್ತಾ ಇರುತ್ತೆ. ವಸ್ತುತಃ ಅವ್ರು ನೀವು ಹಾಗೆ ಪೂರ್ತಿ ಬೆಳಕಿಟ್ಟು ನೋಡಿದರೆ ಅವ್ರು ಕೈಕಾಲು ಕುಣಿಯೋದು ನೋಡಿದರೆ ಎರಡು ಹೋಗಿ ಬಾರಿಸೋಣ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅದು ಆ ಜಗಮಗದಿಂದ ಮೇಲಿನ ಕೆಳಗಿನ ಆ ಬಣ್ಣವನ್ನು ಮೇಲೆ ಕೆಳಗೆ ಮಾಡೋದ್ರಿಂದ ಅಥವಾ ಆರಿಸಿ ತೆಗೆಯುವುದರಿಂದ ನಮಗೆ ಮಧ್ಯದ ಸೀಕ್ವೆನ್ಸ್ ಏನು ಅಂತ ಗೊತ್ತಾಗೋದಿಲ್ಲ. ಅಂದರೆ ಬಹಳ ಚೆನ್ನಾಗಿದೆ ನೃತ್ಯ ಅಂತ ಅನ್ನಿಸುವ ಹಾಗೆ ಕಾಣುತ್ತಲ್ವ. ಹಾಗೆ ಇಲ್ಲಿ ಅವನ ಈ ಮೈ ಬಣ್ಣದ ಪ್ರತಿಫಲಿಸುವಂತಹ ಮಾತು ಅವನ ನಿಜವಾದ ಸ್ವಲ್ಪ ಹೊತ್ತು ಕಣ್ಣಿಟ್ಟು ನೋಡಿದರೆ ಅದರ ಕ್ರೌರ್ಯ ಅರ್ಥ ಆಗಿಬಿಡುತ್ತೆ ಅನ್ನುವ ಹಾಗೆ, ನೋಡಲಿಕ್ಕೆ ಅವಕಾಶ ಇಲ್ಲದಂತೆ, ಮೈಯ ಕಡೆಯೇ ಗಮನ ಬರುವಂತೆ, ಅದರ ಮುಖದ ಭಾವವನ್ನು ಅಳಿಲಿಕ್ಕಾಗದಂತೆ ಆ ಇಡೀ ಆಶ್ರಮದ ಸುತ್ತ ಬೇಕು ಅಂತ ಮತ್ತೆ ಮತ್ತೆ ಸೀತೆ ತನ್ನ ಕಣ್ಣಿನಿಂದ ನನ್ನನ್ನು ಕಾಣಬೇಕು ಅಂತ ಬಯಸಿ ಮನೋಹರಂ ದರ್ಶನೀಯಂ ರೂಪಂ ಕೃತ್ವಾತು ರಾಕ್ಷಸಃ ಪ್ರಲೋಭನಾರ್ಥಂ ವೈದೇಹ್ಯಾಹ ನಾನಾಧಾತು ವಿಚಿತ್ರಿತಂ. ಮನಸ್ಸಿಗೆ ಬಹಳ ಆಕರ್ಷಣೀಯ ಎನಿಸುವ, ಮತ್ತೆ ಮತ್ತೆ ನೋಡಬೇಕೆನಿಸುವ ರೂಪವನ್ನು ತೊಟ್ಟು ಆ ರಕ್ಕಸ ಸೀತೆಯನ್ನು ಸೆಳೆಯುವುದಕ್ಕಾಗಿ ಓಡಾಡಿದ. ಏನೇನು ಮಾಡಿದ ಅಂತ ಹೇಳುತ್ತಾರೆ. ಯಾವ್ಯಾವ ರೀತಿ? ಜಿಂಕೆ ಸಹಜವಾಗಿಯೇ ಚೆಲುವುದು, ಅದರ ಕಿವಿ ಆಡಿಸುವುದು, ಪಕ್ಕನೆ ತಿರುಗಿ ನೋಡುವುದು, ಚಂಗನೆ ನೆಗೆದು ನೆಲವನ್ನು ಬಿಟ್ಟು ಹೆಚ್ಚು ಹೊತ್ತು ಆಗಸದಲ್ಲಿ ಇರುವಂತೆ ಕಾಣಿಸಿಕೊಳ್ಳುವುದು, ಆಮೇಲೆ ನೆಲವನ್ನು ಗೊರಸಿನಿಂದ ಚೆನ್ನಾಗಿ ಕೆರೆದು ಕೆರೆದು ತನ್ನ ಅಸ್ತಿತ್ವವನ್ನು ಇದ್ದೇನೆ ಇಲ್ಲಿ ಅಂತ ತೋರಿಸಿಕೊಡುವುದು, ಮರಗಿಡಗಳಿಗೆ ಹೋಗಿ ಗುದ್ದಿಕೊಂಡು ಅಲ್ಲೇ ಅತ್ತ ಇತ್ತ ಸುಳಿದಾಡುವುದು, ನಿಂತು ಅಲ್ಲೇ ಮಲಗುವುದು, ಹೀಗೆಲ್ಲ ಮಾಡ್ತಾ ಮುಹೂರ್ತ ಕಾಲ ಏನೇನೇನೇನೋ ಮಾಡ್ತಾ ಇತ್ತು. ವಿಚಚಾರ